ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಬರ್ತಾ ಇದೆ. ಬಿಸ್ನೆಸ್ ಲಾಸು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೀವಿ, ಡಿಲೇ ಆಗ್ತಾ ಇದೆ, ಒಂದು ರೀತಿಯಾಗಿರುವಂಥ ಅಸಮಾಧಾನ ಇದೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳಿರ್ಬೋದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ನಿಮ್ಮ ಮನೆಗೆ ಬರಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಪ್ರತಿನಿತ್ಯ ಕೂಡ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಶೇಷವಾಗಿರುವಂಥ ವಿಚಾರಗಳು, ಮಾಹಿತಿ, ತಂತ್ರಗಳಾಗಿರ್ಬೋದು, ರೆಮಿಡೀಸ್ ಆಗಿರಬಹುದು, ಮಂತ್ರಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನ ಕೂಡ ತಿಳಿಸ್ಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಅಮ್ಮ. ಗುರುಗಳೇ, ಯಾವುದಾದ್ರೂ ಕೆಲಸ ಕಾರ್ಯಗಳು ಮೂವ್ ಆಗ್ತಾ ಇಲ್ಲ ಅಂದಾಗ, ಅಥವಾ ನಮ್ಗೆ ಯಾರಾದರೂ ಏನಾದರೂ ಶಾಪ ಹಾಕ್ಬಿಟ್ಟಿದ್ದಾರೆ, ಆ ಶಾಪಕ್ಕೆ ನಾವು ಒಳಗಾಗಿದ್ದೀವ, ಈ ರೀತಿ ಯೋಚನೆ ಆಲೋಚನೆಗಳು ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಈ ಶಾಪ ಅನ್ನುವಂಥದ್ದು ಆ ಮಟ್ಟಕ್ಕೆ ತಟ್ಟತ್ತಾ? ಯಾರಾದರೂ ಏನಾದರೂ ನಮಗೆ ಆ ಕೋಪದಲ್ಲೋ ಅಥವಾ ಆ ಸಂದರ್ಭದಲ್ಲಿ ಆ ರೀತಿ ಹೇಳಿದಾಗ ನಿಂಗೆ ಈ ಕೆಲಸ ಆಗದೇ ಇರಲಿ ಹೋಗು ಅಂತ ಏನಾದರೂ ಒಂದು ವಿಶ್ ಮಾಡಿಬಿಡ್ತಾರೆ, ಅದನ್ನು ನಾವು ಶಾಪ ಅಂತ ಕನ್ಸಿಡರ್ ಮಾಡಬೇಕಾ? ಈ ಶಾಪ ಅನ್ನೋಂಥದ್ದಾದರೆ ಏನು? ಇದು ಯಾವ ಮಟ್ಟಕ್ಕೆ ಕೆಲಸ ಮಾಡುತ್ತೆ, ಅಥವಾ ಯಾವ ರೀತಿ ನಾವು ತೊಂದರೆಗೆ ಒಳಗಾಗ್ತೀವಿ ಶಾಪದಿಂದ? ಇದ್ರ ಬಗ್ಗೆ ತಿಳಿಸ್ಕೊ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ನೀವು ಕೇಳುವ ಈ ಒಂದು ಶಾಪ ಬಹುಶಃ ಪುರಾಣಗಳಲ್ಲಿ ಓದಿರ್ತೀವಿ ಅಥವಾ ಇನ್ಯಾರದ್ದೋ ಕೇಳಿಸ್ಕೊಂಡಿರ್ತೀವಿ. ಆ ಋಷಿಗಳಿಗೆ ಯಾರದ್ದೋ ಶಾಪ ಇತ್ತಂತೆ, ಅದಕ್ಕೆ ಅವ್ರಿಗೆ ಮಕ್ಕಳಾಗಲಿಲ್ಲವಂತೆ. ಅಥವಾ ಇನ್ನೇನೋ ಇವ್ರಿಗೆ ಯಾವುದೋ ಒಂದು ಶಾಪ ಇತ್ತು, ಅದಕ್ಕೆ ಇವ್ರಿಗೆ ಕಣ್ಣು ಬರಲಿಲ್ಲ. ಈ ತರಹದ್ದು ನಾವು ಕೇಳಿರೋದು ವಾಸ್ತವ. ಹಾಗೆ ನಮ್ಮ ಮುಂದೆ ನಡೀತಾ ಇದ್ದಾವೆ ಕೆಲವು ಘಟನೆಗಳು ಕೂಡ. ಈ ಶಾಪಗಳು ಹೇಗೆ ಟ್ರಾನ್ಸ್ಫರ್ ಆಗ್ತವೆ ಅಂತಂದರೆ, ಒಂದೇ ಮಾತಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕಂತಂದರೆ, ನಿಮ್ಮ ಮೊಬೈಲಲ್ಲಿ ಕರೆನ್ಸಿ ಖಾಲಿ ಆದಾಗ ನಾನು ಟ್ರಾನ್ಸ್ಫರ್ ಮಾಡಿದ್ರೆ ಹೆಂಗೆ ಬರುತ್ತೆ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ. ಈಗ ಒಂದು ಹಾಡು ಇದೆಯಲ್ಲ ತಾಯಿ, ಹಾವಿನ ದ್ವೇಷ 12 ವರ್ಷ. ಅದೇನದು 12 ವರ್ಷ ಅಂದರೆ ಅದಕ್ಕೆ ಅಷ್ಟು ಕೋಪ ಇದೆ ಅಂದರೆ ಯಾರು ಶಾಪ ತಟ್ಟಿರ್ಬೇಕು, ಅದಕ್ಕೆ ಆ ಕೋಪಕ್ಕದು ಒಳಗಾಗಬೇಕಾದ್ರೆ ಏನು ನಡೆದಿದೆ ಅಲ್ಲಿ ಆ ಘಟನೆಗಳು ಅಂತಹದ್ದಕ್ಕಾಗಿ ಇದ್ದೇ ಇರುತ್ತೆ. ಈ ಒಂದು ಬೆಟ್ಟದ ಮೇಲಕ್ಕೆ ನೀವೊಂದು ದೊಡ್ಡದೊಂದು ಕಲ್ಲನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಎಷ್ಟು ಕಷ್ಟ ಇದೆ. ಬೆಟ್ಟದ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಅದೇ ಬೆಟ್ಟದ ಮೇಲಿರ್ತಕ್ಕಂಥ ಒಂದು ಕಲ್ಲನ್ನು ಕೆಳಗಡೆ ತರಬೇಕಾದ್ರೆ ನೀವು ಒಂದು ಸಲ ಒದ್ರೆ ಸಾಕು, ಬಂದ ಕೆಳಗೆ ಬಿದ್ದು ಬಿಡುತ್ತೆ. ಒಳ್ಳೆಯದು, ಒಳ್ಳೆಯತನ, ಒಳ್ಳೆಯ ವಿಚಾರಗಳಂದರೆ ಅಷ್ಟು ಕಷ್ಟ ಇದೆ. ಅದೇ ಕೆಟ್ಟದ್ದು ಅಂತ ಬಿಂಬಿಸಿದ್ರೆ ಕರೆಕ್ಟಾಗಿ ಆ ಕಲ್ಲು ಎಷ್ಟು ಸಡನ್ನಾಗಿ ಕೆಳಗೆ ಬಿತ್ತೋ ಹಾಗೆ ಕೆಟ್ಟದ್ದು ನಡೆದು ಹೋಗಿಬಿಡುತ್ತವೆ. ಶಾಪಗಳು ನಮಗೆ ನಡೆದು ಹೋಗ್ತವೆ. ಯಾರೋ ಕೊಟ್ಟ ಶಾಪ ಅವರು ಒಳಗಡೆ ನೊಂದುಕೊಂಡಿರ್ತಾರಲ್ಲ ತುಂಬ. ಎಷ್ಟು ಅಂತಂದರೆ ಕೆಲವರೆಲ್ಲ ಕೂಡ ನಾನು ನೋಡಿರೋ ಹಾಗೆ ಕೆಲವು ಯಾವುದೋ ಒಂದು ಘಟನೆ, ಅದನ್ನು ಹೇಳಲಿಕ್ಕೂ ಕೂಡ ಬೇಸರ ಆಗುತ್ತೆ. ಅಂತಹ ಘಟನೆ, ಒಬ್ಬ ಆಕೆ ಮಣ್ಣನ್ನು ತೆಗೆದುಕೊಂಡು ಕೈಗೆ ಅಂದ್ಬಿಟ್ಟು ನಿಮ್ಮ ವಂಶ ನಾಶವಾಗಿಬಿಡುತ್ತೆ, ನಾನು ಈ ಮಣ್ಣ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೀಗೆ ಅಂದಿದ್ದನ್ನು ಬಹುಶಃ ನಾನು 22 ವರ್ಷ 20 ವರ್ಷಗಳ ಹಿಂದೆ ಅನ್ಕೋತೀನಿ, 2000 ನಾನು ಅಮೇರಿಕ ಹೋಗೋ ಸಂದರ್ಭ ಅದು 2000 ಆ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಇದು, ನಾನು ನೋಡಿದ ಘಟನೆ. ಅಂತಹ ಘಟನೆ ತುಂಬ ಚೆನ್ನಾಗಿದ್ದವರು ಅವರು. ಇವರು ಜಮೀನನ್ನು ಮೋಸದಿಂದ ಕಬಳಿಸಿಬಿಟ್ರವರು. ಏನೋ ಸಾಲವಾಗಿ ಕೊಟ್ಟು ಪತ್ರವನ್ನು ನೀವು ಮೋಸದಿಂದ ಏನಾದರೂ ಪಡೆದುಕೊಂಡಿದ್ದರೆ ಖಂಡಿತ ಇದು ನಡೆದೇ ತೀರುತ್ತೆ. ಅಥವಾ ಅವರಲ್ಲಿ ಯಾರೋ ಒಬ್ಬರಿಗೆ ಒಂದಷ್ಟನ್ನು ಕೊಟ್ಟು ಕೊಡದಂಗೆ ನಾಟಕ ಹಾಡಿ ಅವರಿಗೆ ಪರಿಪೂರ್ಣ ಕೊಡದೆ ಒಟ್ಟಾರೆ ಅದಕ್ಕೆ ಅಂತ ಕೆಲವರು ಹುಟ್ಟಿರ್ತಾರೆ. ಈ ಕಳ್ಳ, ಆ ಕಳ್ಳನಿಗೆ ಸಂಬಂಧಪಟ್ಟ ವೃತ್ತಿಯನ್ನು ಕಲ್ತ್ಕೊಂಡಿರ್ತಾನೆ. ಒಬ್ಬ ಕ್ರಿಯಾಲಿಟಿಯಿಂದ ಇರೋವನಿಗೆ ಎಷ್ಟು ಬಾರಿ ಅವನು ಚಾಕು ತಗೊಂಡು ತೂದು ಬಿಡ್ತಾನೆ. ಅವನ ಮನಸ್ಸು ಎಲ್ಲಿಗೆ ಹೋಗಿರುತ್ತೆ ನೋಡಿ, ಎಷ್ಟೊಂದು ಪಾತಾಳಕ್ಕೆ ಹೋಗಿರುತ್ತೆ ಅವನ ಮನಸ್ಸು, ಎಷ್ಟೊಂದು ಕೆಟ್ಟದ್ದಾಗಿರುತ್ತೆ ಅವನ ಮನಸ್ಸು, ಎಂತಹ ಸ್ಥಿತಿಗೆ ಹೋಗಿರ್ತಾನವ. ಹಾಗೇನೆ ಮೋಸ ಮಾಡೋ ಒಂದು ಮನಸ್ಸು ಕೂಡ ಹಾಗೆ ಹೋಗ್ಬಿಟ್ಟಿರೋದು. ಒಟ್ಟಾರೆ ನಾನು ಬದುಕಬೇಕು, ಇವನು ಅಂದರೆ ತಾತ್ಕಾಲಿಕ, ಅದು ತಾತ್ಕಾಲಿಕ, ಇವನು ನಾಶ ಆದರೂ ಪರವಾಗಿಲ್ಲ, ನಾನು ಇದರಿಂದ ಬದುಕು ಬಿಡಬೇಕು, ನಾನು ಮೇಲೆ ಎದ್ದು ಬಿಡಬೇಕು ಅನ್ನೋದು ಕೂಡ ಖಂಡಿತ ಹೇಳ್ತೀನಿ ಶಾಪವಾಗಿ ಪರಿಣಮಿಸುತ್ತೆ. ಈ ರೀತಿ ಪಡೆದುಕೊಂಡ ಜಮೀನು ಮತ್ತು ಅವರು ತುಂಬ ಹಂತ ಹಂತವಾಗಿ ಬೆಳೆದರು, ಚೆನ್ನಾಗಿ ಡೆವಲಪ್ಮೆಂಟ್ ಆದರು, ಎಲ್ಲ ಆದರು. ಆದರೆ ಏನಾಯಿತು ಅಂತಂದರೆ ಅವನ ಮಗನಿಗೆ ಮದುವೆ ಆಯಿತು, ಅವನಿಗೆ 2 ಮಕ್ಕಳು ಆದರು. ಯಾವುದೋ ಕಾರಣಕ್ಕೆ ತಂದೆ ಮತ್ತು ಮಗನ ಗಲಾಟೆಯಲ್ಲಿ ಇದ್ದದ್ದು ಒಬ್ಬ ಮಗ ಅವನು ಹ್ಯಾಂಗ್ ಮಾಡ್ಕೊಂಡು ಸತ್ತೋದ. ಈಕೆ ಶಾಪ. ಮತ್ತು ಆ ತಂದೆ
ಕ್ಯಾನ್ಸರ್ ಬಂದು ಒಂದು ನರಳಾಟ ಮಾಡಿದ, ಆ ಕಾಲು ತೆಗೆದ್ರು, ಇನ್ನೊಂದಷ್ಟು ದಿನ ಆದಮೇಲೆ ಇನ್ನೊಂದು ಪಾದ ತೆಗೆದ್ರು. ಈ ರೀತಿಯ ತುಂಬ ದುಃಖಕ್ಕೆ ಈಡಾದ ಅಂದರೆ ಆವತ್ತು ಜನ ಆ ಪ್ರಾಂತ್ಯದಲ್ಲಿ ಬಹಳ ಮಾತಾಡಿದ್ರು. ಈ ಶಾಪ ನಿನಗೆ ಕೆಲವು ದಿನಗಳು ಅವರನ್ನು ಕಬಳಿಸಿದ್ದು ತಿಂದದ್ದು ನಿನಗೆ ಮಜಾ ಕಾಣಿಸ್ಬೋದು, ಆದರೆ ಶಾಶ್ವತವಾಗಿ ನಿಮ್ಮ ಕುಟುಂಬವೇ ನಾಶ ಆಗುತ್ತೆ ಅಂತ ಶಾಪ ಹಾಕಿದ್ದಲ್ಲ. ಅದಕ್ಕೆ ನಾನು ಯಾವಿನ ದ್ವೇಷ 12 ವರ್ಷ ಇರುತ್ತೆ ಅಂತಂದಾಗ ಈಕೆ ಶಾಪ 12 ವರ್ಷ ಆದಮೇಲೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು. ಅಲ್ಲಿ ತನಕ ಗೊತ್ತಿಲ್ಲದೆ ನಿನ್ನಲ್ಲಿರ್ತಕ್ಕಂಥ ಐಷಾರಾಮ ಜೀವನ, ನಿನ್ನ ಹತ್ರ ಇದ್ದ ಹಣ, ಅಲ್ಲಿ ತನಕ ಟೈಮ್ ಕೊಡುತ್ತೀನಿ ನಿನಗೆ. ಎಚ್ಚೆತ್ಕೋ ಅವಳು ವಾಪಸ್ ಕೊಡು ಒಳ್ಳೆತನದಿಂದ ಮಾಡು ಅಂತ. ಅದಕ್ಕೆ ಬಹುಶಃ ಗೊತ್ತಿಲ್ಲ ಈ ರಾಜಕೀಯ ನಾಯಕರು, ಅವರ ಆತ್ಮಸಾಕ್ಷಿ ಒಪ್ಪೋದೇ ಇಲ್ಲ, ಅಷ್ಟು ಕೆಟ್ಟ ಕೆಲಸಗಳು ಮಾಡಿರ್ತಾರೆ. ಯಾಕೆಂತಂದರೆ ಅಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಮಾಡಿಕೊಂಡ ಆಸ್ತಿಗಳು ಅವೆಲ್ಲ ಇರೋದಿಲ್ಲ. ಅದಕ್ಕಾಗಿ ನೀವು ಆ ಮನಸ್ಸಿಂದ ಮಾಡಿರ್ತಾರೆ. ಅದಕ್ಕೆ ಈ ಕೆಲವೊಂದು ಬಾರಿ ಯಾಗಗಳು ಮಾಡಿಬಿಡ್ತಾರೆ, ದೊಡ್ಡ ಮಟ್ಟದ ಯಾಗ ಮಾಡ್ತಾರೆ, ಮತ್ತೊಂದು ಏನೋ ಮಾಡಿಬಿಡ್ತಾರೆ. ಈ ಬೇವಿನ ಮರಕ್ಕೆ ನೀವು ಟನ್ಗಟ್ಟಲೆ ಜೇನುತುಪ್ಪ ಹಾಕಿದ್ರೆ ಏನಾದ್ರು ಸಿಹಿ ಆಗುತ್ತೆ? ಅದು ಬೇವಿನದ್ದು ಕಹಿಯೇ. ನೆನಪಿಟ್ಕೊಳ್ಳಿ, ನೀನು ತೊಗೊಂಡೋಗಿ ನನ್ನನ್ನು ಕಡಿಬಾರ್ದು, ನಿನಗೆ ಎಷ್ಟು ಬೇಕು 100 ಲೀಟ್ರ್ ಹಾಲು ಹಾಕ್ತೀನಿ ಅಂದರೆ ಅದು ವಿಷ ಕಕ್ಕದೆ ಇರುತ್ತಾ? ಹಾವು ಹಾಗೇನೆ ರಾಜಕೀಯದವರು ಮಾಡಿರ್ತಕ್ಕಂಥ ಹಣವೂ ಕೂಡ ನೀನು ದುಷ್ಟ ತೊಗೊಂಡು ಗಂಗೆಲ್ಲ ಸ್ನಾನ ಮಾಡಿದರೆ ಆಗತ್ಯಾ? ನಿನಗೆ ಫಲ ಕೊಡ್ತಾವ? ಯಾಕೆಂದರೆ ನಿನ್ನ ಹಣ ಹಂಗೂ ನೀನು ಮಾಡಿಸಿದ್ರೆ ಯಾರ ಹಣವೋ ಅದು ಯಾರ ಆಸ್ತಿಯೋ ಅವರಿಗೆ ಒಳ್ಳೆಯದಾಗೋದು, ನಿನ್ನ ಮುಖಾಂತರ ಅವರಿಗೆ ಒಳ್ಳೆಯದಾಗತ್ತೆ. ಅದಕ್ಕಾಗಿ ಶಾಪಕ್ಕೆ ಒಳಗಾಗಬಾರದು. ಶಾಪಕ್ಕೆ ಏನಾದರೂ ನೀವು ಒಳಗಾಗ್ತೀನಿ ಅಂತಂದರೆ ಇರುವಂಥದ್ದೇ ಹಾಗೆ. ನೀವು ಯಾವುದೇ ಕಾರಣಕ್ಕೂ ಅಂತಹ ಶಾಪದ ವಿಚಾರಕ್ಕೆ ಒಳಗಾಗ್ತೀನಿ ಅಂತಂದರೆ ಮಾತ್ರ ಕ್ರೂರತ್ವದಿಂದ ನೀವು ಇದ್ದಷ್ಟು ದಿನಗಳು ಬಹುಶಃ ಅಷ್ಟು ದಿನಗಳು ಅಂತ ಚೆನ್ನಾಗಿತ್ತು, ಆ ನಂತರ ಯಾವುದೇ ಕಾರಣಕ್ಕೂ ಸ್ವರ್ಗವೇ ನಿಮಗೆ ನರಕವಾಗಿ ಪರಿಣಮಿಸುವಂಥದ್ದಿರುತ್ತೆ. ಅಂದ್ರೆ ಆ ಶಾಪ ನಮಗೆ ತಟ್ಟಬಾರ್ದು ಅಂತಂದ್ರೆ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ? ಈಗ ಹಾಕ್ಬಿಟ್ಟಿದ್ದಾರೆ, ಆಗೋಯ್ತು. ಸೊ ಅದು ನಮಗೆ ತಟ್ಟಬಾರ್ದು ಅಂತಂದ್ರೆ ನಾವು ಹೇಗೆ ಪ್ರೊಟೆಕ್ಟ್ ಮಾಡಬೇಕು? ನೀವು ಎಂತಹ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ನೀನು ಯಾವುದೇ ದರ್ಪವನ್ನು ತೋರದೆ ಎಂಥ ಅಧಿಕಾರದಲ್ಲಿ ಇದ್ದರೂ ಕೂಡ ನೀನು ಹೇಗೆ ಅಂತಂದರೆ ಈ ಕೃಷ್ಣ ಕುಚೇಲರ ಹಾಗೆ. ಕುಚೇಲ ಎಷ್ಟು ಸಣ್ಣವ, ಎಷ್ಟು ಬಡವ, ಅಂತಹ ಕಡು ಬಡವನಾಗಿರ್ತಕ್ಕಂತಹ ದಾರಿದ್ರ್ಯವನ್ನೇ ಅನುಭವಿಸ್ತಾ ಇರ್ತಕ್ಕಂತಹ ದಾರಿದ್ರ್ಯವನ್ನೇ ಊಟ ಮಾಡುತ್ತಾ ಇರ್ತಕ್ಕಂತಹ ಕುಚೇಲನ ಪಾದವನ್ನು ಕೃಷ್ಣ ತೊಳಿತಾನೆ ರೀ. ಭಗವಂತ ಅನ್ನಿಸ್ಕೊಂಡವ? ಇನ್ನು ನಿನಗೇನಂತ ಮದ, ನಿನಗೇನಂತಹ ಈಗೋ? ಯಾರು ಶಾಪ ಹಾಕಿದ್ರೋ ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿಯೋದು ಒಂದೇ ನಿನಗೆ ಉಳಿದಿರ್ತಕ್ಕಂಥದ್ದು. ನೀನು 1 ಕೋಟಿ ರೂಪಾಯಿಯನ್ನು ಕೊಟ್ಟು ಅಥವಾ ದೇವೇಗೌಡರು ಮಾಡಿದಾಗ ದೊಡ್ಡ ಮಟ್ಟದ ಹೇಗ ಮಾಡ್ತೀನಿ ಅಂದರೂ ಫಲವನ್ನು, ನಾನು ದೇವೇಗೌಡರು ಮಾಡಿದ ಕೆಟ್ಟದ್ದು ಅಂತ ಹೇಳ್ತಿಲ್ಲ, ಒಳ್ಳೆದಕ್ಕೆ ಮಾಡಿದ್ದಾರೆ ಅವರು, ದೇಶಕ್ಕಾಗಿ ಮಾಡಿದ್ದಾರೆ ಅವರು. ನೀವು ಯಾರದೋ ಹಣವನ್ನು ಕಬಳಿಸಿ ನೀನು ಯಾಗವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂದರೂ ಕೂಡ ಆ ಫಲವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಸಣ್ಣದು ಅದಕ್ಕೆ ಸಮ ನೀನು ಹೋಗಿ ಅವರ ಪಾದವನ್ನು ಹಿಡಿತೀನಿ, ತಪ್ಪಾಯ್ತು ನಾನು ಗೊತ್ತಿಲ್ಲದೋ ಮಾಡಿಬಿಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಮಾಡಿ ಅವರ ವಸ್ತು ಅದು ಅವರಿಗೆ ಸಂಬಂಧಪಟ್ಟಿದ್ದು ಅವರಿಗೆ ನೀನು ಯಾವಾಗ ಹಿಂತಿರುಗಿಸ್ತೀಯೋ ಅಲ್ಲಿಂದ ಆಚೆಗೆ ನೀನು ಕುಬೇರನಾದಂತೆಯೇ ಸರಿ, ಕುಬೇರನ ಕೃಪೆಗೆ ಒಳಗಾದಂತೆಯೇ ಸರಿ. ಅದಿಲ್ಲದೆ ಯಾವುದೋ ಒಂದು ಕಷ್ಟಕ್ಕೆ ಸಿಲುಕೊಳ್ಳಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಎಚ್ಚೆತ್ತುಕೊಂಡು ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಒಂದು ಇದನ್ನು ಹೇಳಿದೆ ನಿಮಗೆ, ನಮಗೆ ಗೊತ್ತಿಲ್ಲದೆ ಏನೇ ಮಾಡಿರ್ತೀವಿ. ಸುಂದರಕಾಂಡ ಪಾರಾಯಣವನ್ನೇನಾದರೂ ಕೂಡ ಒಂದು ಅಂದರೆ 8 ಜನರ ಬ್ರಾಹ್ಮಣ ಕರೆಯಿಸಿ ಪಾರಾಯಣನ ನಾವು ಮಾಡಿಸ್ತೀವಿ 8 ದಿನಗಳ ಕಾಲ ಅಂತಂದರೆ ನೀವು ಎಂತಹದ್ದು ಕೂಡ ಗತಜನ್ಮನೆ ಅದರಲ್ಲಿ ಮಾಡಿರೋ ಪಾಪವನ್ನು ಕೂಡ ಅದರಲ್ಲಿರ್ತಕ್ಕಂತಹ ಕೂಡ ಶಾಪವನ್ನು ಕೂಡ ತೊಳೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಸುಂದರಕಾಂಡ ಪಾರಾಯಣ. ಅದಕ್ಕಾಗಿ ಶಾಪಕ್ಕೆ ಏನಾದರೂ ಒಳಗಾಗಿರುತ್ತೆ ಅಂತಂದರೆ ಇದರಿಂದ ಹೊರಗೆ ಬರಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ನಿಮ್ಮ ಒಳ್ಳೆಯತನದಿಂದ ನೀವು ಒಳ್ಳೆಯವರಾಗೋ ಮುಖಾಂತರ ನೀವು ಶಾಪದಿಂದ ಹೊರಗೆ ಬರ್ಬೋದು. ಖಂಡಿತ. ಸೊ ಶಾಪ ನಮಗೆಲ್ಲೋ ತಟ್ಟಬಾರ್ದು ಅಂತಂದರೆ ನಾವು ಯಾವ ರೀತಿ ಬದಲಾಗಬೇಕು ಒಳ್ಳೆತನದಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.